ನಾವಿವತ್ತು ಪ್ರಸಾದ್ ರಾಮ ಹೆಗ್ಡೆ ಅವ್ರದ ತೋಟದಲ್ಲಿದ್ದೀವಿ ನೋಡಿ. ಈಗ ಇಲ್ಲಿ ಕಾಣ್ತಾ ಇದೆ ನಿಮಗೆ ಕಾಳುಮೆಣಸು ಬಳ್ಳಿ ಇದೆ. ಇದರಲ್ಲಿ ತುಂಬ ಪವರ್ಫುಲ್ಲಾಗಿ ಭಾಳ ಒಂದು ಫಸಲು ಕಚ್ಚಿದೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಹಾಗಾಗಿ ಇದರ ಬೆಳೆನ ಯಾವ ರೀತಿ ಬೆಳೀತಾ ಇದ್ದಾರೆ, ಇದನ್ನು ಯಾವ ರೀತಿ ಗೊಬ್ಬರನ ಯೂಸ್ ಮಾಡ್ಕೋತಾ ಇದ್ದಾರೆ, ಇದಕ್ಕೆಲ್ಲ ಔಷಧಿಗಳನ್ನ ಸಿಂಪಡಣೆ ಮಾಡ್ತಾರೆ, ಇಷ್ಟು ಪವರ್ ಅಂದರೆ ಇಷ್ಟೊಂದು ಇಳುವರಿ ಹೇಗೆ ಬಂದಿದೆ ಅನ್ನೋದನ್ನ ಸರ್ ಕಡೆಯಿಂದನೇ ತಿಳ್ಕೊಳ್ಳೋಣ. ಹಾಗಾಗಿ ಸರ್ ಇದರದ್ದು ಇಂಟ್ರೊಡ್ಯೂಸ್ ಮಾಡಿಬಿಡಿ ಸರ್ ತಾವು. ಈಗ ನಾನು ಈ ಕಾಳುಮೆಣಸನ್ನು 26 ವರ್ಷದಿಂದ ಮಾಡ್ತಾ ಇದ್ದೇನೆ. ಎಲ್ಲೋ 1-2 ಪ್ಲ್ಯಾಂಟ್ಗಳು ನಮ್ಮ ಅಜಾಗ್ರತೆಗಿರ್ಬೋದು, ಕೊಳೆ ರೋಗ ಇರ್ಬೋದು ಹೋಗ್ತಾ ಇರುತ್ತೆ. 98% ಉಳ್ಕೊಂಡಿದೆ. ಇದು ನೋಡಿ, ಇದು ಅದರಲ್ಲಿ ಕುವಿಮಲೈ ಅಂತ ಒಂದು ತಳಿ. ಎಷ್ಟು ಉದ್ದ ಇದೆ ನೋಡಿ, ಇಷ್ಟು ಉದ್ದ ಬರುವಂಥದ್ದು. ಇಡೀ ಬಳ್ಳಿಗೂ ಚೆನ್ನಾಗಿ ಬಿಟ್ಟಿದೆ. ಇದಕ್ಕೆ ನಾವು ಮಳೆಗಾಲದಲ್ಲಿ ಜೂನ್ ಫಸ್ಟ್ ವೀಕಲ್ಲಿ ಒಮ್ಮೆ ಬೋಡೋ ಸ್ಪ್ರೇಯನ್ನು ಹೊಡಿತೇವೆ ನೋಡಿ. ಎಲೆಯ ಹಿಂಭಾಗಕ್ಕೂ ತಾಗಬೇಕು, ಮೇಲ್ಗಡೆನೂ ತಾಗಬೇಕು, ಕಾಂಡಕ್ಕೂ ತಾಗಬೇಕು. ಆನಂತರ ಆಗಸ್ಟ್ ಫಸ್ಟ್ ವೀಕಲ್ಲಿ ಮತ್ತೆ ಬೋಡೋ ಸ್ಪ್ರೇ ಕೊಡ್ತೇವೆ. ಆನಂತರ ಬುಡಕ್ಕೆ ನಾವು ಏನು ಮಾಡ್ತೇವೆ ಬೇಕಾದ್ರೆ ಬ್ಲೈಟೆಕ್ಸ್ ಅನ್ನ ನೀರಲ್ಲಿ ಕಾಡಿ ಹಾಕಲ್ಲ, ಒಂದು ಕೈ ಮುಷ್ಟಿಯನ್ನ ಮುಖ್ಯ ಬಡ್ಡೆಗೆ ಸುತ್ತಲೂ ಚೆಲ್ತೇವೆ, ಬೀಳ್ತೇವೆ. ಈಗ ಒಂದೇ ಸಲ ಮಾಡಿದ್ರೆ ಸಾಕಾಗತ್ತೆ. ಇದು ನೋಡಿ, ಇನ್ನೂ ಮಳೆಗಾಲದ್ದು ಅಲ್ಲಲ್ಲೇ ಸ್ವಲ್ಪ ಹಿಡ್ಕೊಂಡಿದೆ. ಹೀಗೆ ಮಾಡೋದ್ರಿಂದ ಈ ಬುಡದ ಬೇವ ಕೊಳೆಯೋ ಕಂಟ್ರೋಲ್ ಆಗುತ್ತೆ. ಇದಕ್ಕೆ ನಾನು ಏನ್ ಮಾಡ್ತಾ ಇದ್ದೇನೆ ಕೇಳಿದ್ರೆ, ಕೊಟ್ಟಿಗೆ ಗೊಬ್ಬರವನ್ನ ತೋಟದ ಮಧ್ಯ ಭಾಗಕ್ಕೆ ಒಂದೊಂದು ಇದನ್ನ ಹಾಕ್ತೇನೆ. ಆಮೇಲೆ ಈ ಆಡ್ ಶಾಪ್ DNC 90ಯನ್ನು 3 ಟೈಮ್ ಕೊಡ್ತೇನೆ. ವರ್ಷಕ್ಕೆ 3 ಸಲ ಕೊಡ್ತೇನೆ. ಇದನ್ನ ಏನು ಕೇಳಿದ್ರೆ, ಒಂದು ಮಳೆ ಜಾಸ್ತಿ ಇದೆ ಅಂತ ಆದ್ರೆ ನೀರಲ್ಲಿ ಕರಡಿ ಹೊಯ್ಯಲ್ಲ, ಒಂದು ಅರ್ಧ ಕೈ ಮುಷ್ಟಿಯನ್ನ ಸುತ್ತಲೂ ಬೀರ್ತೇನೆ. ಬೇಸಿಗೆ ಬಿಸಿಲು ಬಿತ್ತು ಅಂದರೆ ನೀರಲ್ಲಿ ಕರಡಿ ಡ್ರೆಂಚಿಂಗ್ ಕೊಡ್ತೇನೆ. ಹೀಗೆ ಮಾಡೋದ್ರಿಂದ ಇದು ನೋಡಿ, ಇದಕ್ಕೆ ಫಸಲು ಹೇಗೆ ಬಿಟ್ಟಿದೆ ಅಂತ ನೋಡಿ. ಎಲ್ಲ ನೋಡಿದ್ರು ಫಸಲಿದೆ, ಉದ್ದುದ್ದ ಕಾಳಿದೆ. ಎಸ್ ಸರ್, ಬ್ಯೂಟಿಫುಲ್. ಬಂದವರೆಲ್ಲ ಇದನ್ನು ಏನು ಯೂಸ್ ಮಾಡಿದ್ದೀರಾ ಅಂತ ಕೇಳ್ತೇನೆ. ಎಲ್ಲರಿಗೂ ಹೇಳ್ತಾ ಇರ್ತೇನೆ, DNCಯನ್ನು ನೀವು ಒಂದೊಂದು ಪ್ಲ್ಯಾಂಟಿಗೆ ಯೂಸ್ ಮಾಡಿ ನೋಡಿ, ಅದು ನಿಮಗೆ ರಿಸಲ್ಟ್ ಪಕ್ಕ ಆಯಿತು ಅಂದರೆ ಮುಂದುವರಿಸಿ ಅಂತ ಹೇಳ್ತೇನೆ. ಸರ್, ನಿಮ್ಮ ನಂಬರ್ ಒಂದು ಹೇಳ್ಬೋದಾ? 944 823 93 72. ಸರ್, ನಿಮ್ಮ ತೋಟಕ್ಕೆ ಯಾರು ನಿಮ್ಮ ಫೋನ್ ಮಾಡ್ಕೊಂಡು ಬಂದರೆ? ಫೋನ್ ಮಾಡಿಕೊಂಡೆ, ಕಡ್ಡಾಯವಾಗಿ ಫೋನ್ ಮಾಡ್ಕೊಂಡು ಬರಬೇಕು. ಸಾಮಾನ್ಯವಾಗಿ ಸಂಜೆ 8ರಿಂದ 9 ಫೋನ್ ಮಾಡಿದ್ರೆ ಉತ್ತಮ. ಓಕೆ ಸರ್, ಹಾಗಾಗಿ ಇದೊಂದೇ ಬಳ್ಳಿ ಅಂತಲ್ಲ, ಯಾಕಂದರೆ ನಾವು ಎಲ್ಲೋ ಒಂದು ಕಡೆ ರಿಸಲ್ಟ್ ಬಂದ ಕಡೆ ತೋರಿಸ್ತಾ ಇಲ್ಲ ಸರ್. ಅದೊಂಚೂರು ತೋರಿಸಿ ಸರ್. ಅದಿರ್ಬೋದು ನೋಡಿ, ಅದ್ರ ಪಕ್ಕದ ಅಲ್ಲೊಂದಿದೆ, ಅದರಲ್ಲೂ ಕೂಡ ನೋಡಿ. ಹಾಗೆ ತೋಟದಲ್ಲಿ ಎಲ್ಲೇ ನೋಡಿದ್ರು ಕೂಡ ನಿಮಗೆ ಅದೇ ಥರ ಕಾಣಿಸುತ್ತೆ ನೋಡಿ. ಅದನ್ನು ಕೂಡ ನೋಡಿ. ಇದು ನೋಡಿ, ಇದು ಸಿಗಂದಿನಿ ತಳಿ. ಇಲ್ಲಿ 28 ತಳಿಗಳಿದೆ. ಬೇರೆ ಬೇರೆ ತಳಿಗಳು ಬೇರೆ ಬೇರೆ ಥರ ಕಾಣುತ್ತೆ. ಇದು ನೋಡಿ, ಇದು ಕಾಳಿನ ಗಾತ್ರ ದಪ್ಪ, ತೆನೆಗಳು ಸ್ವಲ್ಪ ಗಿಡ್ಡ ಇರುತ್ತೆ. ಹಾಗೆ ಈ ಕಡೆ ಬನ್ನಿ, ಇದು ಒಂದು ಬೇರೆ ತಳಿ, ಪಂಚಮಿ ತಳಿ. ಎಸ್ ಸರ್. ಒಟ್ಟು ಎಷ್ಟು ತಳಿ ಐತೆ ಸರ್ ಇಲ್ಲಿ? ಈಗ ನನ್ನ ಹತ್ರ 28 ತಳಿಗಳಿದೆ. ಪಂಚಮಿ, ಪೌರ್ಣಮಿ, ನೀಲಮಂಡಿ, ಪಣಿಯೂರು 1ರಿಂದ 7, ಕುರಿಮಲೈ, ಆಡೆಮನೆ ತಳಿ ಅಂತ, ನಮ್ಮ ಕಾನಕೊಡ್ಲು ಸ್ಪೆಷಲ್ ಅಂತ, ಮಾಸ್ಟರ್ ತಳಿ ಅಂತ, ಹೀಗೆ ಒಂದು 28 ತಳಿಗಳಿದೆ. ಓಕೆ. ಹಾಗೆ ನೋಡಿ, ಯಾವುದೇ ಗಿಡಗಳು ನೋಡಿದ್ರು ಕೂಡ ಇಳುವರಿ ಸೇಮೇ ಇದೆ. ಹಾಗಾಗಿ ಒಂದೇ ಗಿಡ ತೋರಿಸ್ತಾ ಇಲ್ಲ. ಸೂಪರ್ ಆಗಿದೆ ಸರ್, ಒಳ್ಳೆ ಡೆವಲಪ್ಮೆಂಟ್ ಆಗಿದೆ ಮತ್ತು ಒಳ್ಳೆ ಇಳುವರಿ ಇದೆ ಸರ್. ತುಂಬ ಥ್ಯಾಂಕ್ಸ್ ಸರ್. ಓಕೆ, ವೆಲ್ಕಮ್. ಓಕೆ.